ಮನೆ ಮನೆಗಳಲ್ಲಿ ಪಾರಾಯಣ ಮಾಡಿ ವಾಯುದೇವರಿಗೆ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ ನಮ್ಮ ಅಜ್ಞಾನವನ್ನು ದೂರ ಸರಿಸಿ ಹೇಗಾದರೂ ಮಾಡಿ ನಿಮ್ಮ ಶಾಸ್ತ್ರಗಳ ಜ್ಞಾನ ಮಾಡಿಸುವಂತೆ ಅನುಗ್ರಹ ಮಾಡಬೇಕು ಅಂತ ಬೇಡಿಕೊಂಡ್ರೆ ಶಾಸ್ತ್ರಜ್ಞಾನವನ್ನು ಮಾಡಿಸಿಕೊಡ್ತಾರೆ. ಇನ್ನಿತರ ಅನೇಕ ವಿಧ ಕಷ್ಟ ಕಾರ್ಪಣ್ಯಗಳು ಅಮಂಗಲಗಳು ಮನೆಯಲ್ಲಿ ತುಂಬಿಕೊಂಡಿರ್ತವೆ. ಅವುಗಳು ನಿಮಗೆ ಗೊತ್ತಾಗದೆ ತನ್ನಷ್ಟಕ್ಕೆ ತಾನೇ ದೂರ ಹೋಗುತ್ತೆ. ನಿಮಗೆ ಚಳಿಯಾಗಿದೆ ಅಂತ ನೀವು ಬೆಂಕಿಯನ್ನು ಹೊತ್ತಿಸಿದರೆ ಬೆಳಕು ತನ್ನಷ್ಟಕ್ಕೆ ತಾನೇ ಬರ್ತದೆ. ಅಯ್ಯೋ ಬೆಳಕು ಯಾಕೆ ಬಂತು, ನನಗೆ ಚಳಿಯಾಗಿತ್ತು, ಚಳಿ ಹೋಗಲಿ ಅಂತ ನಾನು ಬೆಂಕಿ ಮಾಡಿದರೆ ಬೆಳಕು ಯಾಕೆ ಬಂತು ಅಂದರೆ ಅದು ಬೆಂಕಿಯ ಸ್ವಭಾವ. ಹಾಗೆ ನೀವು ಜ್ಞಾನ ಆಗಲಿ ವಾಯುದೇವರ ಅನುಗ್ರಹ ಆಗಲಿ ಅನ್ನೋದಕ್ಕಾಗಿ ವಾಯುಸ್ಥಿತಿ ಪಾರಾಯಣ ಮಾಡಿಸಿ ಸಾಕು. ಆ ಒಂದೇ ವಾಯುಸ್ಥಿತಿ ಪಾರಾಯಣದಿಂದ ಇನ್ನು ಸಾವಿರಾರು ಕೆಲಸಗಳು ತನ್ನಷ್ಟಕ್ಕೆ ತಾನೇ ಆಗ್ತವೆ. ನೂರಾರು ತರಹದ ಕಷ್ಟಗಳಿಂದ ಒದ್ದಾಡಿ ಅಲ್ಲಿ ಇಲ್ಲಿ ಹೋಗಿ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡೋದಕ್ಕಿಂತಲೂ ಶ್ರೇಷ್ಠವಾದ ಜೀವೋತ್ತಮರಾದ ವಾಯುದೇವರ ಸರ್ವೋತ್ತಮನಾದ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಅಂತಹ ಕಾರ್ಯಗಳನ್ನು ಮಾಡಿ ಶಾಸ್ತ್ರಗಳ ಶ್ರವಣ ಮಾಡುವಂತೆ ಅನುಗ್ರಹ ಮಾಡುವುದಕ್ಕೂ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿ ವಿಶ್ವ